ಬೇಕಾದಂಥ ಶಕ್ತಿ ಇದೆ. ಯಾವ ಕಾಲದಲ್ಲಿಯೂ ಸಹಿತ ಇದಕ್ಕಿಂತ ನಾನು ಆರಂಭದಲ್ಲಿ ಹೇಳಿದ್ದು ಇದಕ್ಕಿಂತ ದೊಡ್ಡ ಪ್ರಮಾಣದ ಭಯೋತ್ಪಾದನಾ ಚಟುವಟಿಕೆಗಳು ನಡೆದಾಗೂ ಸಹಿತ ನಾವು ಭಾಳ ಸೌಮ್ಯವಾಗಿಯೇ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ ಇದ್ದೀವಿ. ಆದರೆ ಈ ಬಾರಿ ಸುಮಾರು ಮೊದಲನೇ ದಿವಸನೇ 9ಕ್ಕಿಂತ ಹೆಚ್ಚು ಪ್ರಮುಖ ಲಾಂಚಿಂಗ್ ಪ್ಯಾಡ್ಗಳ ಮೇಲೆ ನಮ್ಮ ಸೈನಿಕರು ಅಟ್ಯಾಕ್ ಮಾಡಿದ್ದಾರೆ. ಮತ್ತು ಎಲ್ಲಿಂದ ಅವರು ಅಡಗುತಾಣಗಳಿದ್ದು ಅಡಗುತಾಣಗಳು, ಹೀಗಾಗಿ ಅನೇಕ ಟೆರರಿಸ್ಟ್ಗಳೇ ಭಾಳ ದೊಡ್ಡ ಪ್ರಮಾಣದಲ್ಲಿ ಸತ್ತೋಗಿದ್ದಾರೆ. ಹಾಗಾಗಿ ನಾನು ಸಂತಸ ಪಡೋರ ಬಗ್ಗೆ ಹೇಳೋದಿಲ್ಲ, ಟೀಕೆ ಮಾಡೋರ ಬಗ್ಗೆ ಹೇಳೋದಿಲ್ಲ. ನಾ ಹೇಳೋದು ಅನೇಕ ರೀತಿ ದೇಶ ನಡೆಸೋರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಂದ ನಂತರವೇ ದೇಶದಲ್ಲಿ ಈ ಪ್ರಮಾಣದಲ್ಲಿ ಮೊದಲೇನು ದೇಶದ ಎಲ್ಲಿ ಬೇಕಾದಲ್ಲಿ ಭಯೋತ್ಪಾದನೆ ಚಟುವಟಿಕೆ ನಡೀತಾ ಇದ್ದು ಅದು ನಿಂತು ಹೋಗಿ ಬಾರ್ಡರ್ಗೆ ಸೀಮಿತ ಆಗಿದೆ. ಅದನ್ನು ಸಹಿತ ಗಂಭೀರವಾಗಿ ಪರಿಗಣಿಸಿ ನಾವು ಕ್ರಮ ತೆಗೆದುಕೊಂಡಿದ್ದೇವೆ. ಹಾಗಾಗಿ ಸ್ಟ್ರಾಟಜಿ ಇರ್ತಾವೆ. ಭಾರತ ಸರ್ಕಾರಕ್ಕೂ ಭಾರತದ ಮಿಲಿಟರಿ ಪಡೆಗಳಿಗೂ ಅದರದ್ದೇ ಆದಂಥ ಸ್ಟ್ರಾಟಜಿ ಇರ್ತಾವೆ. ವಿದೇಶಾಂಗ ವ್ಯವಹಾರಗಳಲ್ಲಿ ಡಿಪ್ಲೊಮ್ಯಾಟಿಕ್ ವ್ಯವಸ್ಥೆಯಲ್ಲಿ ಅದರದ್ದೇ ಆದಂಥ ಸ್ಟ್ರಾಟಜಿ ಇರ್ತಾವೆ. ಭಾರತ ಸರ್ಕಾರ ಮತ್ತು ಮಿಲಿಟರಿ ಡಿಫೆನ್ಸ್ ಫೋರ್ಸ್ಗಳೊಂದಿಗೆ ಸಂಪೂರ್ಣವಾಗಿ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಂಡಿದೆ. ಮುಂದಿನ ದಿವಸಗಳಲ್ಲಿ ಇದಕ್ಕೆ ವಿವರವಾದಂಥ ಎಲ್ಲ ವಿಷಯವನ್ನು ವಿದೇಶಾಂಗ ವಕ್ತಾರರು ಡೊನಾಲ್ಡ್ ಟ್ರಂಪ್ ಅವರು ಮಧ್ಯಸ್ಥಿಕೆಯನ್ನು ವಹಿಸಬಹುದು ಸಹಮತ ನೋಡ್ರಿ. ಅದ್ರ ಬಗ್ಗೆ ಮೊದಲೇದಾಗಿ ಭಾರತ ಮತ್ತು ಪಾಕಿಸ್ತಾನದ DGM ಅವರು ನೇರವಾಗಿ ಭಾರತಕ್ಕೆ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಕಡೆ ವರದಿ ಬಂದಿದೆ. ಮುಂದಿನ ವಿಷಯವನ್ನು ಸಂಬಂಧಿಸಿದಂಥವರು ಅವರು ತಿಳಿಸ್ತಾರೆ. ಇದ್ರ ಬಗ್ಗೆ ಯಾರು ವಿದೇಶದವರು ಭಾಗವಹಿಸ್ತಾರ ಇಲ್ಲ, ಇದ್ರ ಬಗ್ಗೆ ನಂದು ಪ್ರತಿಕ್ರಿಯೆ ನಾನು ಕೊಡ್ಲಿಕ್ಕೆ ಇದು ನಂದು ಕೆಲಸ ಅಲ್ಲ. ವಿದೇಶಾಂಗ ಮಂತ್ರಾಲಯ ಮತ್ತು ಮಿಲಿಟರಿ ಡಿಫೆನ್ಸ್ ಫೋರ್ಸ್ಗಳು ಸರ್, ಅಮೆರಿಕ ಕ್ರೆಡಿಟ್